ಮಹಿಳಾ ಟಿ20 ವಿಶ್ವಕಪ್ಗೆ ದಿನಗಣನೆ ಶುರುವಾಗಿದ್ದು, ಮಹಿಳಾ ಟಿ20 ಕ್ರಿಕೆಟ್ ಇತಿಹಾಸದಲ್ಲಿ ಫಾರ್ ದಿ ಫಸ್ಟ್ ಟೈಮ್ 12 ತಂಡಗಳು ಪ್ರಶಸ್ತಿಗಾಗಿ ಹೋರಾಡಲಿವೆ. ಇಂಗ್ಲೆಂಡ್ ಮತ್ತು ವೇಲ್ಸ್ ಜಂಟಿಯಾಗಿ ಟಿ20 ಕ್ರಿಕೆಟ್ ಅನ್ನು ಆಯೋಜನೆ ಮಾಡುತ್ತಿದ್ದು, ಜೂನ್ 12ರಿಂದ ಜುಲೈ 5ರವರೆಗೆ ಈ ಸ್ಪರ್ಧೆ ನಡೆಯಲಿದ್ದು, ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಈ ವಿಡಿಯೋದಲ್ಲಿ ಭಾರತ ಯಾವ್ಯಾವ ತಂಡದ ಜೊತೆಗೆ ಯಾವಾಗ ಮುಖಾಮುಖಿ ಆಗುತ್ತೆ ಅನ್ನೋ ಟೈಮ್ ಟೇಬಲ್ ಅನ್ನೇ ನೋಡೋಣ. ಜೂನ್ 14ರಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬರ್ಮಿಂಗ್ ಹ್ಯಾಮ್ನಲ್ಲಿ ಸಂಜೆ 7 ಗಂಟೆಗೆ ಪಂದ್ಯ ನಡೆದರೆ, ಜೂನ್ 17ರಂದು ಭಾರತ ವರ್ಸಸ್ ನೆದರ್ಲ್ಯಾಂಡ್ ಲೀಡ್ಸ್ನಲ್ಲಿ ಮುಖಾಮುಖಿ ಆಗಲಿವೆ. ಜೂನ್ 21ರಂದು ಮ್ಯಾಂಚೆಸ್ಟರ್ನಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಪಂದ್ಯ ನಡೆದರೆ, ಜೂನ್ 25ರಂದು ಮ್ಯಾಂಚೆಸ್ಟರ್ನಲ್ಲೇ ಭಾರತ ಮತ್ತು ಬಾಂಗ್ಲಾದೇಶ ಮುಖಾಮುಖಿ ಆಗುತ್ತವೆ. ಜೂನ್ 28ರಂದು ಲಂಡನ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಪಂದ್ಯ ನಡೆಯಲಿದೆ. ಇನ್ನು ಮೊದಲ ಪಂದ್ಯವನ್ನ ಭಾರತ ಪಾಕಿಸ್ತಾನದ ವಿರುದ್ಧ ಆಡಲಿದ್ದು, ಉಭಯ ತಂಡಗಳ ಬಲಾಬಲ ನೋಡೋದಾದ್ರೆ 2009ರಲ್ಲಿ ನಡೆದ ಮಹಿಳಾ ಟಿ20 ವಿಶ್ವಕಪ್ನ ಉದ್ಘಾಟನಾ ಪಂದ್ಯಾವಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ 8 ಬಾರಿ ಮುಖಾಮುಖಿಯಾಗಿವೆ. ಇದರಲ್ಲಿ 6 ಪಂದ್ಯಗಳನ್ನ ಗೆದ್ದಿರುವಂತಹ ಭಾರತ ಸ್ಪಷ್ಟ ಮುನ್ನಡೆಯನ್ನ ಸಾಧಿಸಿದ್ದು, ಪಾಕಿಸ್ತಾನ 2 ಪಂದ್ಯಗಳನ್ನ ಗೆದ್ದಿದೆ. 2024ರಲ್ಲಿ ನಡೆದ ಇತ್ತೀಚಿನ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ 6 ವಿಕೆಟ್ಗಳ ಸುಲಭ ಜಯ ಸಾಧಿಸಿತ್ತು. ಉಭಯ ತಂಡಗಳ ನಡುವೆ ಒಟ್ಟಾರೆ ಟಿ20 ದಾಖಲೆಯ ಪ್ರಕಾರ ಭಾರತವೇ ಹೆಚ್ಚು ಬಾರಿ ಗೆದ್ದಿದೆ. 16 ಪಂದ್ಯಗಳಲ್ಲಿ 13 ಬಾರಿ ಭಾರತ ಜಯ ಸಾಧಿಸಿದ್ದು, ಕೇವಲ ಪಾಕಿಸ್ತಾನ 3 ಬಾರಿ ಗೆದ್ದಿದೆ. ಭಾರತ ತಂಡ 6 ಬಾರಿ ಚಾಂಪಿಯನ್ ಆಗಿರುವಂತಹ ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಬಾಂಗ್ಲಾದೇಶ, ನೆದರ್ಲ್ಯಾಂಡ್ಸ್ ಮತ್ತು ಪಾಕಿಸ್ತಾನದೊಂದಿಗೆ ಗ್ರೂಪ್ ಎ ನಲ್ಲಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮಹಿಳಾ ತಂಡ ಅದ್ಭುತವಾಗಿ ಆಟದ ಪ್ರದರ್ಶನವನ್ನ ತೋರ್ತಿದ್ದು, ಆದರೆ ಪ್ರಶಸ್ತಿ ಮಾತ್ರ ಎತ್ತಿ ಹಿಡಿಯೋದಕ್ಕೆ ಸಾಧ್ಯವಾಗಿಲ್ಲ. 2020ರ ಟಿ20 ವಿಶ್ವಕಪ್ನಲ್ಲಿ ರನ್ನರ್ ಅಪ್ ಸ್ಥಾನವನ್ನ ಪಡೆಯಿತು. ಇನ್ನು 2022ರಲ್ಲಿ ಸೆಮಿಫೈನಲ್ ಹಂತ ಬಂದರೂ ಕೂಡ ಟ್ರೋಫಿಯನ್ನ ಗೆಲ್ಲುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಈ ಬಾರಿ ಭಾರತ ಟ್ರೋಫಿಯನ್ನ ಗೆಲ್ಲುವ ವಿಶ್ವಾಸದಲ್ಲಿದೆ. ಇನ್ನು ಈ ಬಾರಿ ಮಹಿಳಾ ಟಿ20 ವಿಶ್ವಕಪ್ನ ಭಾರತದ ತಂಡ ಇಂತಿದೆ: ಹರ್ಮನ್ ಪ್ರೀತ್ ಕೌರ್ ನಾಯಕಿ, ಸ್ಮೃತಿ ಮಂದಾನ, ಶಿಫಾಲಿ ವರ್ಮಾ, ಜಮೀಮಾ ರಾಡ್ರಿಗಸ್, ಭಾರತಿ ಫುಲ್ಮಾಲಿ, ದೀಪ್ತಿ ಶರ್ಮಾ, ರಿಚಾ ಘೋಷ್, ಶ್ರೀಚರಣಿ, ಯಸ್ತಿಕಾ ಭಾಟಿಯಾ, ನಂದನಿ ಶರ್ಮಾ, ಅರುಂಧತಿ ರೆಡ್ಡಿ, ರೇಣುಕಾ ಸಿಂಗ್, ಕ್ರಾಂತಿ ಗೌಡ್, ಶ್ರೇಯಾಂಕ ಪಾಟೀಲ್ ಮತ್ತು ರಾಧಾ ಯಾದವ್.